ಯಾಕೆ ಅಂತ ಹೇಳಿದ್ರೆ ಮುಲ್ಕಿ ತಾಲೂಕಾಗಿ ಈಗಾಗಲೇ ಮಾನ್ಯ ಸಚಿವರು ಹೇಳಿದ ಹಾಗೆ ಸುಮಾರು 10 ವರ್ಷಗಳು ಕಳೆಯಿತು. 10 ವರ್ಷಗಳ ಬಳಿಕ ಇವತ್ತು ಸುಸಜ್ಜಿತವಾದಂತಹ ಒಂದು ಆಡಳಿತ ಸೌಧ ನಮ್ಮ ಗೇರುಕಟ್ಟೆಯಲ್ಲಿ ಇವತ್ತು ತಲೆ ಎತ್ತಿ ನಿಂತಿದೆ. ಬಹಳ ಸಂತೋಷ ಆಗ್ತಾ ಇದೆ. 2 ಸ್ಥಾಪನೆಯನ್ನ ಮಾಡಿದ್ದೆವು. ಆ ಬಳಿಕ ಚುನಾವಣೆ ಬಂತು, ಸರ್ಕಾರಗಳು ಬೇರೆ ಬೇರೆ ಬದಲಾಯಿತು. ಆ ಸನ್ನಿವೇಶದಲ್ಲಿ ನಾನು ಕೃಷ್ಣ ಬೈರೇಗೌಡರ ಹತ್ರ ಸರಿ ಹೀಗೆ ನಾವು ಭೂಮಿ ಪೂಜೆ ಮಾಡಿದ್ದೇವೆ, ಒಂದು 10 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ತಾವು ಕೊಡಬೇಕು ಅಂತ ಹೇಳಿದಾಗ ಎಲ್ಲಿಯೂ ನಮಗೆ ಅಡಚಣೆ ಮಾಡದೆ ಖುಷಿಯಿಂದ ನಮಗೆ ಅನುದಾನವನ್ನು ಕೊಟ್ಟು ಈ ಒಂದು ಪ್ರಜಾಸೌಧ ಇವತ್ತು ಎಷ್ಟು ಚಂದವಾಗಿ ಮೂಡಿ ಬರಲಿಕ್ಕೆ ಅವರು ಕಾರಣೀಕರ್ತರು. ಅವರ ಜೊತೆಗೆ ಉಸ್ತುವಾರಿ ಸಚಿವರ ಸಹಾಯವನ್ನು ನಾನು ಪ್ರತಿ ಸಂದರ್ಭ ಏನಾಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಉಡುಪಿ ಮಂಗಳೂರು ನ್ಯಾಷನಲ್ ಹೈವೇ ಆದ್ಮೇಲೆ ಈ ಕಾರ್ನಾಡು ಹಿಂದಿನ ಗತ ವೈಭವವನ್ನು ಮರೆತು ಇವತ್ತು ಸ್ವಲ್ಪ ಸಪ್ಪೆ ಆಗಿದೆ. ಆದ್ರೆ ಉದ್ಯಮಗಳು, ಅಂಗಡಿಗಳು, ಮುಂಗಟ್ಟುಗಳು ಎಲ್ಲ ಇಲ್ಲೇ ಇದೆ. ಈಗ ಎಲ್ಲ ಜನ ಹೈವೇಗೆ ಹೋಗ್ತಾರೆ, ಇಲ್ಲಿ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಆಡಳಿತ ಸೌಧವನ್ನು ಮಾಡಿದಾಗ ಪುನಃ ಒಮ್ಮೆ ಕಾರ್ನಾಡಿನ ಗತ ವೈಭವ ಇಲ್ಲಿ ಮರುಕಳಿಸಬೇಕೆಂಬ ದೃಷ್ಟಿಯಿಂದ ನಾವು ಇಲ್ಲಿ ಇದನ್ನು ಮಾಡಿದ್ದೇವೆ. ಆಗಬೇಕು ಅಂತ ಹೇಳಿದ್ರೆ ಬಹುಶಃ ಹಿಂದೆ ಈ ಭಾಗದ ಅನೇಕ ಪಕ್ಷ ಭೇದ ಮರೆತು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜಾತ್ಯತೀತ ದಳ ಇರ್ಬೋದು, ಪ್ರತಿಯೊಬ್ಬರು ಪಕ್ಷ ಭೇದ ಮರೆತು ನಮಗೆ ತಾಲೂಕು ಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಸತ್ಯಾಗ್ರಹವನ್ನ ಮಾಡಿದ್ದಾರೆ. ಬಹುಶಃ ಅಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಂದರ್ಭ ಎಲ್ಲಿಗೋ ಹೋಗಿ ಬರುವವರು ಬಪ್ಪನಾಡು ದೇವಸ್ಥಾನಕ್ಕೆ ಬಂದು ಕೈ ಮುಗಿಯುವಾಗ ಅಲ್ಲಿ ಅವರ ಪ್ರಾರ್ಥನೆ ಮಾಡಿ ಹೇಳಿದಾರಂತೆ, ನೀವು ಇಲ್ಲಿ ನಮಗೆ ತಾಲೂಕನ್ನು ಘೋಷಣೆ ಮಾಡಬೇಕು, ನೀವು ಮುಖ್ಯಮಂತ್ರಿಯಾಗಿ ಬರ್ತೀರಿ ಅಂತ ಪ್ರಸಾದ ಕೊಟ್ಟರಂತೆ. ಆಗ ನಾನು ಮುಖ್ಯಮಂತ್ರಿ ಆದ್ರೆ ತಾಲೂಕನ್ನು ಘೋಷಣೆ ಮಾಡ್ತೇನೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟರಂತೆ. ನೆಕ್ಸ್ಟ್ ಬರುವ ಚುನಾವಣೆಯಲ್ಲೂ ಸರ್ಕಾರ ಬಂತು, ಅವರು ಮುಖ್ಯಮಂತ್ರಿ ಆದ್ರು, ಅವ್ರು ಕೊಟ್ಟ ಮಾತಿನಂತೆ ಈ ಮುಲ್ಕಿ ತಾಲೂಕು ಅಂತ ಘೋಷಣೆ ಮಾಡಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಹೋರಾಟ ಮಾಡಿದಂತಹ ನಮ್ಮ GM ರಘುರಾಮ್ ಶೆಟ್ಟಿ ಅವರು, ಹರಿಕೃಷ್ಣಪ್ಪನವರವರು, ನಮ್ಮ ಅಭಯಚಂದ್ರ ಜೈನ್ ಅವರು ಸಹ ಅವರೊಟ್ಟಿಗೆ ಸೇರಿಕೊಂಡಿದ್ರು. ಹಾಗೆಯೇ ಮನ್ಸೂರು ಅಂತ ಅನೇಕ ಪಕ್ಷ ಭೇದ ಮರೆತು ಹಿರಿಯರು ಇಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅವತ್ತಿನ ಹೋರಾಟದ ಫಲವಾಗಿ ಇವತ್ತು ನೀವು ಅನುದಾನವನ್ನು ಕೊಟ್ಟದ್ದರಿಂದ ಇಂಥ ಒಂದು ಸುಸಜ್ಜಿತವಾದ ಆಡಳಿತ ಸೌಧ ಆಗಿದೆ. ಸರ್, ದೇವೇಗೌಡರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಬೇಕು. ನೋಡ್ಲಿಕ್ಕೆ ಸುರದ್ರೂಪಿ ಯುವಕ, ಕೂದಲು ಸ್ವಲ್ಪ ಬಿಳಿಯಾಗಿದೆ, ನೋಡುವಾಗ ಆಗ ಸ್ವಲ್ಪ ವಯಸ್ಸಾಗಿದೆ ಅಂತ ನಾವು ಹೇಳ್ಬೋದು. ಬಹುಶಃ ದಿವಸಕ್ಕೆ 1 ರಿಂದ 1.25 ಗಂಟೆ ವರ್ಕೌಟ್ ಮಾಡ್ತಾರೆ ಶಾಸಕರ ಭವನಕ್ಕೆ ಬಂದು. ಎಲ್ಲ ಹೊರಗೆ ಹೋಗುದಿಲ್ಲ ಅವರು, ನಾವೇನು ಮಾಡ್ತೇವೆ ಅಲ್ಲೇ ಬಂದು ವರ್ಕೌಟ್ ಮಾಡ್ತಾರೆ ಒಬ್ಬರೇ ಸಂಜೆ ಬಂದು. ಅವರ ಎಷ್ಟು ಸಾಮಾನ್ಯ ಅಂತ ಕೇಳಿದ್ರೆ ಸಾಮಾನ್ಯರಿಗೆ ಸಾಮಾನ್ಯ ಯಾರು. ನನಗೆ ಬಹಳ ನಾನೊಂದು ಪಾರ್ಟಿ ಇರ್ಬೋದು, ಅವರೊಂದು ಬೇರೆ ಪಾರ್ಟಿಯ ಸರ್ಕಾರ ಇರ್ಬೋದು, ಆದ್ರೆ ಒಂದು ಪ್ರತಿಭೆಗೆ ನಮಗೆ ಮತ್ಸರ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಅವರಿಗಿರುವಷ್ಟು ಅನುಭವ ರಾಜ್ಯದಲ್ಲಿ ಯಾರಿಗೂ ಇಲ್ಲ. ನಾನಿದ್ದನ್ನು ಹಿಂದಿನ ಬೇರೆ ಬೇರೆ ಜನರ ಹತ್ರ ಹೇಳ್ತಾ ಇದ್ದೆ, ಸರ್ ನಿಮಗಿರುವಂತ ಅನುಭವದಲ್ಲಿ ನೀವು ಕಂದಾಯ ಸಚಿವರಾದ್ದರಿಂದ ಎಷ್ಟೋ ಕಂದಾಯದ ಇವತ್ತು ಸಮಸ್ಯೆಗಳು ನೀವು ಹೇಳಿದಿರಿ, ಒಂದು 5-6 ಹೇಳಿದಿರಿ, ಎಷ್ಟು ಸಮಸ್ಯೆಗಳು ಇವತ್ತು ಬಗೆಹರಿದೆ. ಬಹಳ ಸಂತೋಷ ನಮಗೆ. ಕಳ್ಳರಿಗೆ ಸ್ವಲ್ಪ ಕಷ್ಟ ಆಗಿದೆ, ಕದ್ದು ಜಾಗಗಳನ್ನು ಹೊಳಗೆ ಹಾಕೋದು, ಬೇರೆ ಬೇರೆ ಮಾಡುವವರಿಗೆ ಕಷ್ಟ ಆಗ್ಬೋದು. ಆ ರೀತಿ ಆಗ್ಬಾರ್ದು. ನ್ಯಾಯೋಚಿತವಾಗಿ ಯಾರಿಗೆ ಆ ಇಲಾಖೆಯಿಂದ ಸವಲತ್ತುಗಳು ಸಿಗಬೇಕು, ಜಾಗ ಸಿಗಬೇಕು, ಸಮಸ್ಯೆಗಳು ಪರಿಹಾರ ಆಗಬೇಕು, ಅದನ್ನು ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ನಾವು ಗುಂಡರಾಯರು ಅವರು, UT ಕಾಂತರ್ ಅವರೆಲ್ಲ ಒಟ್ಟು ಕೂತು ಚೀಫ್ ಸೆಕ್ರೆಟರಿಗಳೆಲ್ಲ ಕೊಟ್ಟು ಒಟ್ಟಿಗೆ ಕೂತು ಒಂದು ಮೀಟಿಂಗ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಮ್ಮ ರೆವಿನ್ಯೂ ಸೆಕ್ರೆಟರಿ ಯಾರು ನಮ್ಮ ಕಟಾರಿಯರವರು ಹೇಳಿದ್ರೆ ಅದು ಆಗೋದಿಲ್ಲ ಅಂತ. ಕೂಡಲೇ ನಮ್ಮ ಮಂತ್ರಿಗಳಿದ್ದಾರೆ ಹೇಳಿದ್ರು, ಯಾಕೆ ಆಗೋದಿಲ್ಲ, ಅದು ಹೀಗೆ ಮಾಡಿ ಅಂತ ಚೀಫ್ ಸೆಕ್ರೆಟರಿ ಅವರಿಗೆ ಮಾರ್ಗದರ್ಶನ ಮಾಡಿದ್ರು. ಇದು ಹೀಗೆ ಮಂತ್ರಿಗಳಿರ್ಬೇಕು. ಮಂತ್ರಿಗಳು ಸೆಕ್ರೆಟರಿಗಳಿಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಅನುಭವ ಬೇಕು. ಅಂತ ಒಂದು ಅದ್ಭುತ ಅನುಭವ ಇರುವಂತ ಒಬ್ಬ ಮಂತ್ರಿಗಳು ಅಂತ ನನಗೆ ಹೇಳಲಿಕ್ಕೆ, ನಾನೊಂದು ಪ್ರತಿಪಕ್ಷದಲ್ಲಿದ್ದು ಸಹ ನಾನು ಅವರ ಬಗ್ಗೆ, ಅವರ ಒಂದು ಪ್ರತಿಭೆಯ ಬಗ್ಗೆ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅನುಭವ ಇರುವಂತಹ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಒಬ್ಬ ಅದ್ಭುತ ಸಚಿವರು. ಅದೇ ರೀತಿಯಲ್ಲಿ ಇವತ್ತು ನಾನು ನಮ್ಮ ತಾಲೂಕಿಗೆ ಇನ್ನು ಅನೇಕ ಅವಶ್ಯಕತೆಗಳಿವೆ. ಕೋರ್ಟ್ ಆಗಬೇಕು ಅಂತ ಹೇಳಿಕೊಂಡು ಬಹುಜನರ ಅಪೇಕ್ಷೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಹಾಕಿದ್ದೇನೆ, ಪ್ರಶ್ನೆಯನ್ನು ಹಾಕಿದ್ದೇನೆ. ಮುಂದಿನ ಬರುವ ವಾರ ಪ್ರಶ್ನೆಗೆ ಉತ್ತರ ಸಹ ಬರ್ಬೋದು. ಹಾಗೆ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದೇವೆ. ಈಗಾಗಲೇ ಅವರಿಗೆ ಬೇಕಾದಂತಹ ಜಾಗ, ಕಟ್ಟಡವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಮುಲ್ಕಿಯಲ್ಲಿ ನಮಗೆ ಒಂದು ಕೋರ್ಟ್ ಬರಲೇಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಅದನ್ನು ತಂದೆ ತರ್ತೇವೆ ಅಂತ ನಿಮ್ಮ ಮುಂದೆ ನಾನು ಮಾತನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಆರೋಗ್ಯ ಸಚಿವರು, ನನಗೆ ಒಂದು ಕೆಲವಾರು ಸಂದರ್ಭಗಳಲ್ಲಿ ನಮಗೆ ನಮ್ಮ ಮುಲ್ಕಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಸ್ವಲ್ಪ ಕೆಳಗೆ ತರ್ತಾರೆ, ಅದನ್ನು ಮೇಲ್ದರ್ಜೆಗೆ ಏರಿಸುವುದು ಬಿಟ್ಟು ಸ್ವಲ್ಪ ಕೆಳದರ್ಜೆಗೆ ತರ್ತಾ ಇದ್ದಾರೆ, ಎಲ್ಲ ಡಾಕ್ಟರ್ಗಳನ್ನ ತೆಗೆಯುತ್ತಾ ಇದ್ದಾರೆ ಅಂತ ಒಂದು ಮಾತು ಬಂತು. ನಾನು ಆಗಾಗಲೇ ಅವ್ರ ಹತ್ರ ಮಾತಾಡಿದೆ.
ಇಲ್ಲ ಅಲ್ಲಿ ಹೆರಿಗೆಗಳು ಕಮ್ಮಿ ಇದೆ, ಅಲ್ಲಿ ಹೆರಿಗೆ ಜಾಸ್ತಿ ಇಲ್ಲ, ಗೈನಕಾಲಜಿಸ್ಟ್ ಇದ್ದಾರೆ, ಇಷ್ಟು ಹೆರಿಗೆ ಹಾಕಬೇಕು. ಖಂಡಿತವಾಗಿ ನಮಗೆ ಹೆರಿಗೆ ಡಾಕ್ಟರ್ ನೀವು ಕೊಟ್ಟು ಈಗಾಗಲೇ 8-10 ತಿಂಗಳು ಮಾತ್ರ ಆಗಿದೆ. ಕಳೆದ ಅವಧಿಯಲ್ಲಿ ಇಲ್ಲಿ ಗೈನಕಾಲಜಿಸ್ಟ್ ಇರಲಿಲ್ಲ. ಹಾಗಾಗಿ ಈಗ ಸಂಪೂರ್ಣವಾದ ತಂಡ ಇದೆ. ಈ ಊರಿನ ಜನರಿಗೆ ಇದು ಬಹಳ ಅಗತ್ಯ ಇದೆ. ದಯವಿಟ್ಟು ನಾನು ಊರಿನ ಜನತೆಯ ಪರವಾಗಿ ನಿಮ್ಮಲ್ಲಿ ಕೈಮುಗಿದು ವಿನಂತಿ ಮಾಡ್ತೇನೆ. ನಮ್ಮ ಮುಲ್ಕಿ ಸಮುದಾಯ ಆಸ್ಪತ್ರೆಯನ್ನ ಯಾವುದೇ ರೀತಿಯಲ್ಲಿ ಕೆಳದರ್ಜೆಗೆ ತರಿಸಬೇಡಿ. ಅದನ್ನು ಮೇಲ್ದರ್ಜೆಗೆ ಏರಿಸಿ ಅದನ್ನು ಮುಲ್ಕಿ ತಾಲೂಕು ಆಸ್ಪತ್ರೆಯಾಗಿ ನೀವು ದರ್ಜೆಗೆ ಏರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಪ್ರಜಾಸೌಧ ಕಣ್ಣೆತ್ತು ನಿಂತಿದೆ.